ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸೌತ್ ಗರ್ಲ್ ರಾಧಿಕಾ ಯೂಟ್ಯೂಬ್ ಚಾನಲ್. ಸೊ ಇದು ನನ್ನ ಒಂದು ಈವ್ನಿಂಗ್ದು ವ್ಲಾಗ್ ಐತಿ. ಸೊ ಇಲ್ಲಿ ನೋಡಾತಿರಲ್ಲ, ನಾ ಬಾಲ್ಕನಿ ತೆಗೆದು ಓಪನ್ ಮಾಡ್ಕೊಂಡು ಬಂದೆ. ಸೊ ಇಲ್ಲಿ ನೋಡಾತಿರಲ್ಲ, ವಸಂತ ಪಂಚಮಿ ಏನಿತ್ತಲ್ಲ ಅವತ್ತಿನ ದಿವಸದ ಇದು ವ್ಲಾಗ್ ಐತಿ. ಸೊ ಇಲ್ಲಿ ಪೂಜೆಗೆಲ್ಲ ತಯಾರಿ ಮಾಡ್ಕೊಳತ್ತಾರ. ಸೊ ನಮ್ಮ ಬಾಲ್ಕನಿಯಿಂದನೇ ಕಾಣ್ತೈತಿ ಇದು. ಸೊ ನೋಡಾತಿರಲ್ಲ, ಈ ಥರ ಕೇಸರಿ ಕಲರ್ದ ಪರ್ಪರಿ ಅಂತ ಏನು ಹೇಳ್ತೀವಲ್ಲ ನಾವು, ಅದನ್ನೆಲ್ಲ ಕಟ್ಟಾತಾರೆ. ಇದೆಲ್ಲ ನೋಡಿದಾಗ ಸ್ಕೂಲ್ ಡೇಸ್ ಅದು ಭಾಳ ನೆನಪಾಗ್ತೈತಿ. ಲೈಕ್ ಶಾರದಾ ಪೂಜೆನಾಗ ಅದು ನಾವು ಪರ್ಪರಿ ಅದು ಕಟ್ ಮಾಡೋದು ಕಲರ್ಫುಲ್, ಆಮೇಲೆ ಈ ಥರ ಪೇಪರಿಂದ ಫ್ಲವರ್ದ ಹಾರ ಅದು ಮಾಡ್ತಿದ್ವಿ ಗೊತ್ತೈತಿ. ಅದೆಲ್ಲ ಭಾಳ ನೆನಪಾಗ್ತೈತಿ. ನಮ್ಮ ಅಮ್ಮಗೆ ಪಾಪ ಕಾಣವಲ್ದ, ಬಾಲ್ಕನಿನ್ಯಾಗ ನಿಂತ ಕೈ ಎತ್ತರಿಸಿ ಕಾಲು ಎತ್ತರಿಸಿ ನೋಡಾಕತ್ತೈತಿ. ಸೊ ಸೊ ಅದ ಪೂಜೆಗೆ ಅಂತ ಹೇಳಿ ನಾವು ಹೊಂಟೀವಿ. ಸೊ ಹಂಗೆ ಒಂದು ಸ್ವಲ್ಪ ಮಲಾಪುರ್ನಾಗ ಮೇಳಾನು ಬಂದೈತಿ. ಮೇಳಾದ ಲಾಸ್ಟ್ ಐತಿ, ನಮ್ಮದು ಹುಷಾರಿರಲಿಲ್ಲ ಅದು ಇದು ಅಂತ ಹೇಳಿ ಹೋಗೋಕ್ಕಾಗಲಿಲ್ಲ. ಅಲ್ಲಿ ಹೋದ್ರೆ ಅಮ್ಮು ಒಂದು ಸ್ವಲ್ಪ ಆಟ ಅದು ಆಡಿ ಬರ್ತಾನನ್ನೋ ಕಾರಣಕ್ಕೆ ಸೊ ಹೋಗಾಕತ್ತಿದ್ವಿ ನಾವು. ಸೊ ನೋಡಾತಿರಲ್ಲ, ನಾವೆಲ್ಲರೂ ರೆಡಿಯಾಗಿ ಇಲ್ಲಿ ಕೆಳಗಡೆ ಬಂದ್ವಿ. ಎಕ್ಸಾಕ್ಟ್ಲಿ ಈ ದೇವಸ್ಥಾನ ನಮ್ಮ ಮನೆ ಮುಂದೆನೇ ಐತಿ. ಮತ್ತು ವಸಂತ ಪಂಚಮಿ ಎಷ್ಟು ಶುಭ ದಿನ ಅಲ್ಲ. ಸೊ ಈ ಟೈಮ್ನಾಗ ಇಲ್ಲಿ ಬೆಂಗಾಲೀಸ್ ಎಲ್ಲ ಶಾರದಾ ಪೂಜೆ ಭಾಳ ಮಾಡ್ತಾರೆ. ನಮಗೂ ಭಾಳಷ್ಟು ಮಂದಿ ಕರೆದಾರ, ಬಟ್ ಅಷ್ಟು ಆರೋಗ್ಯ ಸರಿ ಇಲ್ಲಲ್ಲ, ಅದಕ್ಕಂತೇಳಿ ಹೋಗಲಿಲ್ಲ. ಬಟ್ ಮಧ್ಯಾಹ್ನಕ್ಕೆ ಅವ್ರ ಪ್ರಸಾದ ಅದು ತಂದು ಕೊಟ್ಟಿದ್ರು. ಸೊ ಇನ್ನೇನು ಹೋಗೋ ಅಗತ್ಯ ಬರೋದಿಲ್ಲ. ಸೊ ಇಲ್ಲಿ ನೋಡಾತಿರಲ್ಲ, ಹೆಣ್ಮಕ್ಳೆಲ್ಲ ಮಸ್ತ್ ರಂಗೋಲಿ ಹಾಕಾತಾರ, ನಡಕ್ಕೆಲ್ಲ ದೀಪಗಳು ಇಟ್ಟಾರ, ಎಣ್ಣೆ ಅದು ಹಾಕಿ ಇಟ್ಟಾರ. ಸಂಜೆ ಟೈಮ್ನಾಗ ಹಚ್ತಾರ. ಆಮೇಲೆ ಇದು OHT ಬಾಜುಕೆಲ್ಲನೂ ಈ ಥರ ಕಟ್ಟಿ ಐತಲ್ಲ, ಸೊ ಇಲ್ಲಿ ಎಲ್ಲ ಭಾಳಷ್ಟು ದೀಪಗಳನ್ನ ಹಾಕಿ ಇಟ್ಟಾರ. ಸೊ ಇಲ್ಲೇನಂದ್ರೆ ಟೌನ್ಶಿಪ್ನಾಗ ಎಲ್ಲ ಹೆಣ್ಮಕ್ಳು ಎಲ್ಲ ಹಬ್ಬದ್ನಾಗೂ ಭಾಳ ಚಂದ ರಂಗೋಲಿಗಳ್ನದು ಹಾಕ್ತಾರೆ. ಇದು ಯಾವುದು ಯಾರೋ ಹೇಳಿ ಮಾಡುವಂಥದ್ದು ಸಂಗತಿ ಇರೋದಿಲ್ಲ. ಇಲ್ಲಿ ಎಲ್ಲರೂ ತಮ್ಮ ಇಷ್ಟದಿಂದ ಬಂದ ಹಾಕ್ತಾರೆ. ತಮ್ಗೆ ಯಾವ್ದು ಬರ್ತೈತೆ ಅದೆಲ್ಲ ಹಾಕ್ತಾರೆ. ಇಲ್ಲಿ ಎಲ್ಲ ಕಲ್ಚರ್ದವರು ಅದಾರ, ಆಮೇಲೆ ಭಾರತದ ಎಲ್ಲ ಭಾಗದವರು ಅದಾರ. ಸೊ ಎಲ್ಲಾದ್ರ ಜೊತೆ ಮಿಂಗಲ್ ಆಗಾಕದು ನಮಗೂ ಭಾಳ ಸೇರ್ತೈತಿ. ಸೊ ಇಲ್ಲಿ ನೋಡಾತಿರಲ್ಲ, ನಾವಿಲ್ಲಿ ದೇವಸ್ಥಾನಕ್ಕೆ ಬಂದ್ವಿ. ಇಲ್ಲಿ ಭಾಳ ಅಂದ್ರೆ ಭಾಳ ಚಂದ ಅಲಂಕಾರ ಮಾಡ್ಯಾರ, ಭಾಳ ಚಂದ ಪೂಜೆ ಅದು ಮಾಡ್ತಾರೆ. ಸೊ ಇಲ್ಲಿ ಪ್ರಸಾದ ಅದೂ ಇರ್ತೈತಿ. ಸೊ ಇಲ್ಲಿ ಹೆಣ್ಮಕ್ಳದು ಓನ್ ಆಗೇನ ಬಂದ ಇದು ದೇವ್ರದ ಭಕ್ತಿಗೀತೆಗಳಾಗಲಿ ಭಾವಗೀತೆಗಳನ್ನಾದರೂ ಹಾಕ್ತಾರೆ. ಸೊ ಇದೆಲ್ಲ ಪೂಜೆ ಅದು ಮುಗಿಸ್ಕೊಂಡೆ ಸ್ವಲ್ಪ ಮೇಳ ಕಡೆ ಹೋಗ್ಬೇಕಂತೇಳಿ ಹೊಂಟಿದ್ವಿ ನಾವು. ಸೊ ಇಲ್ಲಿ ರಿಪಬ್ಲಿಕ್ ಡೇ ಸಂಬಂಧ ಈ ಥರ ಕೇಸರಿ ಬಿಳಿ ಹಸಿರದ ಲೈಟಿಂಗ್ಸ್ ಅದಾವೆ. ಮತ್ತು ಎಲ್ಲದೂ ಈ ಥರ ರೋಡ್ ಎಲ್ಲಿ ಕೂಡ್ತಾವಲ್ಲ ಮೇನ್ ರೋಡ್ಗೆ, ಅಲ್ಲಿ ಎಲ್ಲನೂ ಇಲ್ಲಿ ರಂಗೋಲಿ ಹಾಕ್ತಾರೆ. ಭಾಳ ಅಂದ್ರೆ ಭಾಳ ಚಂದ. ಪ್ರತಿಯೊಂದು ರೋಡ್ ಎಲ್ಲಿ ಇಲ್ಲಿ ಮೇನ್ ರೋಡಿಗೆ ಕೂಡ್ತೈತಲ್ಲ, ಸಬ್ ರೋಡ್ಸ್ ಏನಿರ್ತಾವೆ ಅಲ್ಲಿ ಪ್ರತಿಯೊಂದು ರೋಡ್ನ್ಯಾಗೂ ಈ ಥರ ರಂಗೋಲಿ ಬಿದ್ದಿರ್ತೈತಿ. ಅಷ್ಟು ಚಂದ ರಂಗೋಲಿ ಹಾಕ್ತಾರೆ. ಸೊ ಹಂಗೆ ನಾವು ಮೊದಲಿಗೆ ಇಲ್ಲಿ ನಮ್ದು ರಾಮಲಿಂಗೇಶ್ವರ ಅಂಥೇಳಿ ಒಂದು ಗುಡಿ ಐತಿ ಟೌನ್ಶಿಪ್ದ. ಸೊ ಅಲ್ಲಿ ಬಂದ್ವಿ. ಇದು ವಾರ್ಷಿಕೋತ್ಸವ ಐತಿ. ಸೊ ಇದು 3ನೇ ತಾರೀಕಿಗೆ ವಾರ್ಷಿಕೋತ್ಸವ ಐತಿ. ಇದು ಆ್ಯಕ್ಚುಲಿ 2ನೇ ತಾರೀಕಿಂದ ವ್ಲಾಗ್ ಐತಿ. ಸೊ ನೋಡಾತಿರಲ್ಲ, ಇಲ್ಲಿ ಎಲ್ಲನೂ ಇದು ಪೇಪರ್ದ ಪರ್ಪರಿ ಎಲ್ಲನೂ ಮಾಡ್ಯಾರ. ಹಂಗೆ ಹೂವಿನ ಅಲಂಕಾರನೂ ಭಾಳ ಚಂದ ಮಾಡ್ಯಾರ. ಈ ದೇವಸ್ಥಾನ ಇದು ಕೈಗಾ ಟೌನ್ಶಿಪ್ಗೆ ಸಂಬಂಧಪಟ್ಟಿದ್ದ. ಸೊ ಇದು ಫುಲ್ ದೊಡ್ಡದೂ ಐತಿ, ಭಾಳ ಮಸ್ತ್ ಐತಿ ದೇವಸ್ಥಾನ. ಸೊ ಇಲ್ಲಿ ವರ್ಷದ ಒಂದು ಸರ್ತಿ ಇದು ಒಂದು ದೇವಸ್ಥಾನ ಏನು ಪ್ರತಿಷ್ಠಾಪನೆ ಆಗೈತಲ್ಲ, ಆ ಒಂದು ಪೂಜೆ ಮಾಡ್ತಾರೆ ಇಲ್ಲಿ. ಸೊ ಇದು ವಾರ್ಷಿಕೋತ್ಸವ. ಸೊ ನೋಡಾತಿರಲ್ಲ, ಎಲ್ಲ ಎಷ್ಟು ಮಸ್ತ್ ಡೆಕೋರೇಷನ್ ಮಾಡ್ಯಾರ. ದೊಡ್ಡ ಟೆಂಪಲ್ ಐತಿ. ಇಲ್ಲಿ ಹೆಣ್ಮಕ್ಳೆಲ್ಲರೂ ಮಸ್ತ್ ಸೀರಿಗಿರಿ ಉಟ್ಕೊಂಡು ಬಂದಾರ. ಇಲ್ಲಿ ದೇವ್ರದ ನಾಮ ಅದು ಹಾಡ್ತಿರ್ತಾರೆ. ಇಲ್ಲೆಲ್ಲ ಸ್ವಯಂ ಪ್ರೇರಿತ ಆಗೇನ ಮಾಡ್ತಾರೆ ಹೊರತು ಯಾರೂ ಏನೂ ಜಬರ್ದಸ್ತಿ ಇಲ್ಲ. ಸೊ ಅದ ದೇವಸ್ಥಾನ ನಾವು ಹೋಗಿ ಪೂಜೆ ಅದು ಮಾಡ್ಕೊಂಡು ಬಂದ್ವಿ. ಈ ಕಡೆ ಬಾಜುಕ ಗಣೇಶನ ಟೆಂಪಲ್, ಆಮೇಲೆ ಲಕ್ಷ್ಮೀ ದೇವಿದು, ಆಮೇಲೆ ಆಂಜನೇಯ ಸ್ವಾಮಿ, ಅದು ಎಲ್ಲ ದೇವಸ್ಥಾನಗಳ್ನೂ ಅದಾವೆ, ಸುತ್ತಲೂ ಅದಾವೆ. ಸೊ ಅಲ್ಲೂ ಬಂದ್ವಿ ಪ್ರದಕ್ಷಿಣೆ ಹಾಕಾಕ. ಸಂತೋಷ್ ಮಹಾಲಕ್ಷ್ಮಿ ದೊಡ್ಡ ಭಕ್ತದಾರ. ಸೊ ಈ ಸರ್ತಿ ವಾರ್ಷಿಕೋತ್ಸವಕ್ಕೆ ಫುಲ್ ಎಲ್ಲ ಬೆಳ್ಳಿದ ವಿಗ್ರಹಗಳ್ಗೆ ಅಥವಾ ಮುಕುಟಗಳಂತ ಏನು ಹೇಳ್ತೀವಲ್ಲ ನಾವು, ಆ ಥರ ಮಾಡ್ಸ್ಯಾರ. ಅದಕ್ಕೆ ಸೆಕ್ಯೂರಿಟಿನೂ ಇಟ್ಟಾರ, ಲೈಕ್ ಕಾವಲ್ ಕಾಯಕಂತ ಹೇಳಿ. ಭಾಳ ಅಂದ್ರೆ ಭಾಳ ಮಸ್ತ್ ಇತ್ತು. ಲಾಸ್ಟ್ ಟೈಮ್ ಇದು ಇರಲಿಲ್ಲ, ಬಟ್ ಈ ಟೈಮ್ ಎಲ್ಲ ಬೆಳ್ಳಿದನ್ನು ಹಾಕ್ಯಾರ. ಇಲ್ಲಿ ನೋಡತ್ತಿರಲ್ಲ, ಇದು ಆಂಜನೇಯ ಸ್ವಾಮಿದ ದೇವಸ್ಥಾನ ಐತಿ. ಎಕ್ಸಾಕ್ಟ್ಲಿ ಅದ್ರ ಆಪೋಸಿಟ್ ಒಳಗೆ ನವಗ್ರಹಗಳನ್ನು ಅದಾವ. ಸೊ ಈ ದೇವಸ್ಥಾನನಾಗ ಆಲ್ಮೋಸ್ಟ್ ಎಲ್ಲನೂ ಕಟ್ಟಿಬಿಟ್ಟಾರ ಅವ್ರು. ಆಮ್ಯಾಗೆ ಇಲ್ಲಿ ಬಂದ್ರೆ ನಿಮ್ಗೆ ಇದು ಒಂದು ನಾಗಪ್ಪಂದ ಟೆಂಪಲ್ ಏನು ಬರ್ತೈತಲ್ಲ ಅದೈತಿ. ಸೊ ನೋಡತ್ತಿರಲ್ಲ, ಇಷ್ಟು ದೊಡ್ಡದೈತಿ ಕೈಗಾ ಟೌನ್ಶಿಪ್ದ ಈ ಒಂದು ಟೆಂಪಲ್. ಇದು NPCIಗೆ ಸಂಬಂಧಪಟ್ಟಂಥ ಟೆಂಪಲ್. ಇಲ್ಲಿ ಎಲ್ಲ ಹಬ್ಬ ಹರಿದಿನ ಎಲ್ಲ ನಡೀತಾವೆ. ಸೊ ವಾರ್ಷಿಕೋತ್ಸವನೂ ಇರ್ತೈತಿ. ಸೊ ಇಷ್ಟೆಲ್ಲ ಮುಗಿಸ್ಕೊಂಡು ನಾವಿನ್ನೇನು ಮೇಳ ಕಡೆ ಹೊಂಟ್ವಿ. ರೋಡ್ ಎಲ್ಲ ನೋಡೋಕೆ ಭಾಳ ಚಂದ ಅನ್ಸತ್ತಿದ್ವ. ಲೈಕ್ ಜನವರಿ 26ದ ಡೆಕೋರೇಷನ್ ಅದು ತೆಗ್ದೇ ಇಲ್ಲ, ಹಂಗೆ ಅದಾವ.
ಸೊ ಭಾಳ ಅಂದ್ರೆ ಭಾಳ ಮಸ್ತ್ ಇತ್ತು. ನಿಮ್ಮ ಕಡೆ ಥಂಡಿ ಹೆಂಗೈತೇನೋ ಗೊತ್ತಿಲ್ಲ, ಬಟ್ ಇಲ್ಲಿ ನಮ್ಮ ಕಡೆ ಥಂಡಿ ಅಷ್ಟಿಲ್ಲ, ಯಾಕಂದ್ರೆ ಸಮುದ್ರ ಭಾಳ ಸಮೀಪ ಐತಲ್ಲ. ಹ್ಯುಮಿಡಿಟಿ ಭಾಳ ಜಲ್ದಿ ಶುರು ಆದಂಗೆ ಅನಿಸ್ಬಿಡ್ತೈತಿ. ಯಾಕಂದ್ರೆ ಅಂದ್ಕೊಳ್ಳೋ ಅಷ್ಟು ಚಳಿ ಇಲ್ಲೇನು ಬರೋದೇ ಇಲ್ಲ. ಆ್ಯಕ್ಚುಲಿ ಆಲ್ಮೋಸ್ಟ್ ಥಂಡಿ ಅನ್ನೋದು ಇರಂಗೇ ಇಲ್ಲ. ಸೊ ಆ ಥರ ಇರ್ತೈತಿ. ಆದಷ್ಟು ಒಂಥರ ಶಕಿನ ಅನ್ನಿಸ್ತೈತಿ. ಬಟ್ ಅಮ್ಮಗೆ ಸ್ವಲ್ಪ ಹುಷಾರಿಲ್ಲಲ್ಲ, ಅದಕ್ಕೊಂದು ಸ್ವಲ್ಪ ಟೆನ್ಷನ್ ನನಗೆ. ಯಾಕಂದ್ರೆ ಮತ್ತೊಂದು ಸ್ವಲ್ಪ ಏನರ ಆತಂದ್ರೆ ನೈಟ್ ಡ್ಯೂಟಿ ಹೋಗಿರ್ತಾರೆ, ನಾವು ಒಬ್ಬಾಕಿನ ಹಿಡ್ಕೊಂಡು ಕುಂದಿರ್ಬೇಕು. ಸೊ ಅವಾಗೇನು ತೊಂದರೆ ಆಗಬಾರ್ದಂತ ಹೇಳಿ ಭಾಳ ಒಂಥರ ಮುತುವರ್ಜಿ ವಹಿಸ್ತಿರ್ತೀವಿ. ಸೊ ಮಲ್ಲಾಪುರ್ನಾಗ ಮೇಳ ನಡೆಯತ್ತಿತ್ತು. ಸೊ ಮೇಳಕ್ಕೆ ಬಂದ್ವಿ. ಆ್ಯಕ್ಚುಲಿ ಒಂದು 4 ರಿಂದ 5 ದಿವಸ ಆತಿದ್ದು ನಡೆಯಾಕತ್ತ. ಅವಾಗೆಲ್ಲ ಭಾಳ ಚಲೋ ಐತೆ, ಮಂದಿ ಭಾಳ ಬರ್ತಿದ್ರು. ಇವತ್ತು ಮಂದಿ ಬರ್ತಾರೆ, ಬಟ್ ರಾತ್ರಿ ಊಟ ಗೀಟ ಮುಗಿಸ್ಕೊಂಡು 9-10 ಗಂಟೆಗೆ ಬರ್ತಾರಲ್ಲ, ಅವ್ರಿಗೆ ಭಾಳ ಚಲೋ ಅನ್ನಿಸ್ತೈತಿ. ನಾವು ಒಂದು ಸ್ವಲ್ಪ ಜಲ್ದಿನೇ ಬಂದೀವಿ, ಯಾಕಂದ್ರೆ ನಾ ಆಗಲೇ ಹೇಳಿದ್ನಲ್ಲ, ದೇವಸ್ಥಾನಕ್ಕೆ ಏನು ಹೋಗಿದ್ವಲ್ಲ ಅಲ್ಲಿ ಊಟ ಐತಿ. ಸೊ ಪ್ರಸಾದ ಮಿಸ್ ಮಾಡ್ಕೋಬಾರ್ದಲ್ಲ, ಯಾಕಂದ್ರೆ ಅದು ಅದೃಷ್ಟ ಅಂತಲೇ ಹೇಳ್ತೀನಿ ನಾನಂತರೂ. ಸೊ ಅದಕ್ಕಂತ ಹೇಳಿ ನಾವು ಒಂದು 7 ಗಂಟೆ ಸುಮಾರು ಅಂದ್ರೆ ಬಂದೀವಿ. ಫಸ್ಟಿಗೆ ಅಮ್ಮಗೆ ಆಟ ಆಡಿಸ್ಬಿಟ್ವಿ. ಲೈಕ್ ನಮ್ಮ ಅಮ್ಮ ಹೆಂಗಂದ್ರೆ ಅದೇನೈತಲ್ಲ ಅದರದ್ದು ಮಜಾ ತೊಗೋಬೇಕಷ್ಟ. ಅದು ಹೆಂಗಿರ್ತೈತಲ್ಲ ಹಂಗೆ ಓಡಿಸ್ಬೇಕು ಅನ್ನೋದು ಆಸೆ ಅವನಿಗೆ. ಸೊ ಮೊದಲಿಗೆ ಒಂದು ಸ್ವಲ್ಪ ಬೈಕ್ ರೈಡ್ ಹೋಗಿದ್ದ. ಮತ್ತು ಇಲ್ಲಿ ಬಟ್ಟೆ ಅದು ಬಂದಾವ, ಬ್ಯಾಗ್, ಸ್ಲಿಪ್ಪರ್ಸ್. ಮತ್ತು ನನ್ನ ಫ್ರೆಂಡ್ ಹೇಳಕತ್ತಿದ್ಲ 10 ರೂಪಾಯಿ ಸೇಲ್ ಅಂತ, ಏನು ಬೇಕಾದು ತೊಗೋರಿ 10 ರೂಪಾಯಿ, ಬರೀ 10 ರೂಪಾಯಿ ಅಂತ ಅನ್ನತ್ತಿದ್ಲ. ಬಟ್ ಆ ಟೈಮ್ನಾಗ ನಾವು ಬಂದಿರಲಿಲ್ಲ. ನಾವು ಬಂದಿದ್ರೆ ಮನೆಗೆ ಇದಕ್ಕೆ ಭಾಳಷ್ಟು ತೊಗೊಂಡು ಹೋಗ್ತಿದ್ನೇನೋ ಗೊತ್ತಿಲ್ಲ. ಸೊ ಭಾಳ ಅಂದ್ರೆ ಭಾಳ ಚಲೋ ಇತ್ತಂತ, 10 ರೂಪಾಯಿ ಸೇಲ್ ಭಾಳ ಮಜಾ ಇತ್ತಂತ ಅನ್ನಕತ್ತಿದ್ರು. ಸೊ ಆಮೇಲೆ ಇಲ್ಲಿ ಡೆಕೋರೇಷನ್ ಅದು ಮಾಡ್ಯಾರ. ಆಮೇಲೆ ಊಟದ್ದು ಎಲ್ಲ ಬಂದಾವ. ಲೈಕ್ ಟೌನ್ಶಿಪ್ದವ್ರು ಆ್ಯಕ್ಚುಲಿ ನಾವು ಊಟದ ಸಂಬಂಧ ಸ್ವಲ್ಪ ಜಾಸ್ತಿ ಬರ್ತೀವಿ, ಯಾಕಂದ್ರೆ ಮನ್ಯಾಗ ಮಾಡೋದು ಇರಂಗಿಲ್ಲಲ್ಲ. ಯಾಕಂದ್ರೆ ಹೋಟೆಲ್ದದು ಫೆಸಿಲಿಟಿ ಇಲ್ಲ ಇಲ್ಲಿ, ಏನಾಯಿದ್ರು ಮನ್ಯಾಗ ಮಾಡ್ಕೋಬೇಕು. ಸೊ ಇಲ್ಲಿ ಸೆಲೆಬ್ರೇಷನ್ಸ್ ಇರ್ತೇವೆ. ಏನಂತಂದ್ರೆ ಈ ಸ್ಟೇಜ್ ಏನು ಮಾಡ್ಯಾರಲ್ಲ, ಇಲ್ಲಿ ಡ್ರಾಮಾ ಇರ್ತೈತಿ, ಡ್ಯಾನ್ಸ್ ಇರ್ತವಂತ, ಡ್ರಾಮಾ ಇದ್ವಂತ. ಆಮೇಲೆ ಇವ್ರು ಬಂದಿರ್ತಾರೆ, ಲೈಕ್ ಮಂಗಳೂರ್ದು ಯಕ್ಷಗಾನ ಅಂತ. ಆಮೇಲೆ ಈ ಕಡೆ ಸುತ್ತಮುತ್ತ ಯಾವ್ಯಾವ ಊರ್ದವ್ರು ಅದಾರಲ್ಲ, ಆಮೇಲೆ ಕಾರವಾರ ಅವ್ರದ್ದು ಒಂದು ಡ್ಯಾನ್ಸ್ ಪ್ರೋಗ್ರಾಮ, ಹಂಗೆ ಭಾಳಷ್ಟು ಮಂದಿ ಬಂದಿದ್ರಂತ. ಸೊ ಪರ್ಫಾರ್ಮೆನ್ಸ್ ಎಲ್ಲ ಭಾಳ ಚಲೋ ಇದ್ವಂತ, ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಅವು ಇವು ಎಲ್ಲ ಇದ್ವಂತ. ಬಟ್ ನಾ ಏನು ಮಾಡಲಿ, ನಾ ಇವತ್ತು ಸ್ವಲ್ಪ ಜಲ್ದಿನ ಬಂದೀನಿ, ಒಂಚೂರು ಲೇಟಾಗಿ ಬರಬೇಕಿತ್ತು. ಸೊ ಅಮ್ಮು ಇದೊಂದು ಸ್ವಲ್ಪ ಆಡಕ್ಕೆ ಹೋದ್ನ. ಎಲ್ಲಿ ನೋಡಿದ್ರು ಕಾಲ ಮೇಲೆ ಕಾಲು ಹಾಕೋತಾನೆ, ಏನು ತನ್ನಂಥ ಹೀರೋ ಅಂದಂಗೆ ಮಾಡ್ಕೋತಾನೆ ನಮ್ಮಮ್ಮು. ಏನೋ ಒಂಥರ ಚಲೋ ಅನ್ನಿಸ್ತೈತಿ, ತನ್ನ ಲೈಫಿಗೆ ಹೀರೋ ಅದಾನ ಅವನು. ಸೊ ಎಲ್ಲ ಆಡ್ಬೇಕಂತ ಹೇಳಿ ಅವ್ನು ಆಸೆ ಪಡತ್ತಾನಲ್ಲ. ಸೊ ಅದಕ್ಕಂಥೇಳಿ ಎಲ್ಲ ಆಡಿಸಿ ಕರ್ಕೊಂಡು ಹೋದ್ರೆ ಆತು ಬಿಡ, ಯಾವತ್ತರ ಒಂದು ದಿವ್ಸ ಬರ್ತೈತಿ. ಮತ್ತು ನಮಗೂ ಅಷ್ಟೆಲ್ಲ ಟೈಮ್ ಇರ್ತೈತಿ ಇಂಥವಕ್ಕೆಲ್ಲ ಹೋಗೋದು. ಮೊದಲೆಲ್ಲ ಮೇಳ ಗಿಳ ಭಾಳ ಬರ್ತಿದ್ವು, ಸಣ್ಣವ್ರಿದ್ದಾಗದು ನಾವು ಭಾಳ ಹೋಗ್ತಿದ್ವಿ. ಈಗ ಭಾಳ ಕಮ್ಮಿ ಆಗೈತಿ. ಯಾವಾಗ ಟೈಮ್ ಸಿಗ್ತೈತೆ ಅವಾಗ ತೋರಿಸೋಣ ಅಂಥೇಳಿ ವಾಪಸ್ ನಾವು ಟೌನ್ಶಿಪ್ ಕಡೆ ಬಂದ್ವಿ. ದೇವ್ರನ್ನ ಪಲ್ಲಕ್ಕಿ ಒಳಗೆ ಕರ್ಕೊಂಡು ಹೋಗಾಕತ್ತಾರ. ಸೊ ನಾಳೆ ಉತ್ಸವ ಆಯ್ತಲ್ಲ, ಅದಕ್ಕೆ ಇವತ್ತು ಇದು ಒಂದು ರಿಚುವಲ್ ಸೇಲ್ ಕಂಪ್ಲೀಟ್ ಮಾಡ್ತಾರೆ. ಸೊ ಇಲ್ಲಿ ಬಂದ ತಕ್ಷಣ ಆಗಲೇ ಏನು ದೀಪಗಳನ್ನಾಗ ಎಣ್ಣೆ ಅದು ಹಾಕಿಟ್ಟಿದ್ರಲ್ಲ, ಅದನ್ನೆಲ್ಲ ಹಚ್ಚಾರ, ಭಾಳ ಚಲೋ ಅನ್ನಿಸ್ತ. ಸೊ ನಾವು ಎಲ್ಲ ಪ್ರಸಾದ ತೊಗೊಂಡ್ವಿ. ಸೊ ವಸಂತ ಪಂಚಮಿ ನಮ್ದು ಟೌನ್ಶಿಪ್ನಾಗ ಈ ಥರ ಎಲ್ಲರೂ ಆಚರಣೆ ಮಾಡಿದ್ವಿ. ಸೊ ಮಕ್ಕಳೆಲ್ಲ ಕುಂತು ಊಟ ಮಾಡತ್ತಾರ, ಎಕ್ದಮ್ ಮಸ್ತ್ ರೆಡಿಯಾಗಿ ಬಂದಾರ. ನೋಡೋಕೆ ಭಾಳ ಖುಷಿ ಆತ. ನೀವೆಲ್ಲರೂ ಹೆಂಗೆ ಸೆಲೆಬ್ರೇಟ್ ಮಾಡಿದ್ರಿ ಅಂತ ಹೇಳೋದನ್ನ ಮರೆಯೋಕೆ ಹೋಗಬೇಡ್ರಿ. ಸೊ ಇಷ್ಟಿತ್ತು ನಮ್ದು ವಸಂತ ಪಂಚಮಿ ಸೆಲೆಬ್ರೇಷನ್. ಸೊ ನೀವು ಹೆಂಗೆ ಮಾಡಿದ್ರಿ ಹೇಳ್ರಿ, ಮತ್ತು ಮುಂದೆ ಸಿಗ್ತೀನಿ. ಬಾಯ್.